ಇನ್ನು ಈ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ರೆ, ಈಗ ಹಾಸನದ ಜಿಲ್ಲಾಧಿಕಾರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ. ಪಾಪದ ಕೊಡ ತುಂಬಿದೆ ಎಂಬ ಗಾದೆ ಮಾತಿದೆ. ಪಾಪದ ಕೊಡ ತುಂಬಿದಾಗ ಅದು ಬರಲೇಬೇಕು ಆಚೆ. ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದಿಂದ ಎಸ್ಐಟಿ ರಚನೆಯಾಗಿದೆ, ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಅನ್ನುವಂತಹ ವಿಚಾರವನ್ನ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ತಮಗೆ ಗೊತ್ತಿದೆ, ಈಗಾಗಲೇ ರಾಜ್ಯದಿಂದ SIT ರಚನೆ ಆಗಿದೆ. ಆ ಒಂದು ತನಿಖೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಮ್ಮಲ್ಲಿ ನಾವು ಕೇಳಿದ್ದೀವಿ ಪಾಪದ ಕೊಡ ತುಂಬಿದೆ ಅಂತ ಅಂದ್ಬಿಟ್ಟು, ಅದು ಬಂದಾಗ ಅದು ಬರಬೇಕು. ಶಿಶುಪಾಲನಿಗೆ ಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. 100 ತಪ್ಪಾದಮೇಲೆ 101 ಕೊಡಲ್ಲ. ಅದೇ ಯು ಆರ್ ನಾಟ್ ರೆಡಿ ಆ್ಯಂಡ್ ವಿ ಆಲ್ಸೋ ಡಿಂಟ್ ನೋ ಆಲ್ ದಿಸ್. ಸೊ ಇದು ಖಂಡಿತ ಇದು ಒಂದು ತಗೊಳ್ಳುತ್ತೆ, ಇದು ಕೋರ್ಸು. ನ್ಯಾಯ ಸಿಗುತ್ತೆ ಖಂಡಿತ. ನಮ್ಮ ಏನೇ ಹೇಳಿದ್ರು ನಮ್ಮ ಮೇಲೆ ಯಾವಾಗಲೂ ದೂರದೇ ಅವರು ಇಟ್ಕೊಂಡು ಇಲ್ಲ. ನಮಗೂ ಕೂಡ ಇದು ಹೊಸದು, ನಮಗೆ ಗೊತ್ತಿರಲಿಲ್ಲ ಈ ವಿಚಾರಗಳು. ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆ ಇರಲಿ. ಅದಕ್ಕೆ ಸಂಸ್ಥೆ ಇದೆ, SIT ಇದೆ, ಅವರು ಅದನ್ನು ತಗೊಳ್ತಾರೆ. ಅವರು ಅದನ್ನು ಮೇಡಮ್ ಕೇಳಿ, ನಾವು ಬಿಗಿನಿಂಗಿಂದ ಮಾತಾಡ್ತಾ ಇದ್ವಿ. ಇದ್ರ ಬಗ್ಗೆ ತಮಗೆ ಗೊತ್ತಿದೆ ಈಗಾಗಲೇ. ನಾಚಿಕೆ ಬೇಡ ನೀನು. ಹೇಳಿ, ಆಯ್ತು ಹೇಳಿ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಬ್ರೋ ನೀವು? ಬಿಜೆಪಿ ಬಂದ್ರೆ. ನೀವು ಬಿಜೆಪಿ ಯಾಕೆ ಬಿಜೆಪಿ ಇರ್ಬೇಕು ಅನ್ಕೋತೀರಾ? ದೇಶ ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ಅದೇ ಇರ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ. ಹೆಂಗ್ ಹಾಳಾಗುತ್ತೆ? ಸರ್ಕಾರ ಬಂದ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನೋಡ್ರಿ ಏನ್ ಇಲ್ದಂಗ ಆಗ್ಬಿಡತ್ ನೋಡಿ. ಏನು ಉದ್ದಾರ ಐತಿ? 2,000 ರೂಪಾಯಿ ಕೊಡ್ತಾನೆ ಅಷ್ಟ. ಅವನ ಅದರಿಂದ ಎಷ್ಟು ಲಾಭ ಜಾಸ್ತಿ ಎಷ್ಟು ಮಾಡ್ಯಾನ? ಐಟಮ್ಗಳೆಲ್ಲ ಯಾವ್ಯಾವ ಎಷ್ಟಿಟ್ಟಿದೆ ಅವ ಮತ್ತೆ ಹಂಗಂತೀರಿ? ಹಂಗ ಏನ್ ಲಾಸ್ ಆಗ್ತೈತೆ? ಹಂಗಾರೆ ಲಾಸ್ ಹೆಂಗ್ ಲಾಸ್ ಆಗ್ತೈತೆ? ಈ ಸಲ ಗೆಲ್ತಾರ ಬಿಜೆಪಿ ಪ್ರಧಾನಮಂತ್ರಿ? ಎಷ್ಟು ಸೀಟ್ ಆಕ್ಚುಲಿ ಎಷ್ಟಾರು ಸೀಟ್ ಆಗ್ಲಿ ಅವರೇ ಬರೋದು. ಹೌದು. ಮೋದಿಜಿಗೆ ಸರ್ ನಮಸ್ಕಾರ ರೀ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಮ್ಮ ಬಿಜೆಪಿ ಪಕ್ಷ. ಬಿಜೆಪಿ ಬರ್ಬೇಕು. ಯಾಕೆ ಬರ್ಬೇಕು? ನಾವು ಡ್ರೈವರ್ಗಳು ಸಹ ಎಲ್ಲ ಬಂದ್ ಮಾಡ್ಯಾರ. ನಮ್ದು ಡ್ರೈವರ್ ಯಾರು ಏನ್ ಬಂದ್ ಮಾಡ್ಯಾರ? ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಈಗ ಕಾಂಗ್ರೆಸ್ ಅವ್ರು ಬಂದ್ ಮಾಡ್ಯಾರ. ಬಸ್ ಫ್ರೀ ಮಾಡಿದ್ರಿ ನಮ್ಮಂತ ಡ್ರೈವರ್. ಓ, ಬಸ್ ಫ್ರೀ ಮಾಡ್ಬಿಟ್ಟು ಎಲ್ಲ ಟ್ರಿಪ್ ಹೊಡ್ಯಾಕ ಹೊಂಟಾರ. ನಿಮ್ದು ಎಲ್ಲ ಬಂದ್ ಆಗೈತಿ. ಹೌದು. ಒಟ್ಟು ಈ ಸಲ ಬಿಜೆಪಿಗೆ ಹಾಕ್ತಿರಿ ಓಟು? ಆಗ್ತೀವಿ. ಅವರೇ ಗೆಲ್ಬೇಕಾ? ಮೋದಿ ಎಷ್ಟು ಏಜು? ನನಗೆ 19. ವೋಟರ್ ಐಡಿ ಬಂದೈತಾ? ಬಂದಿದೆ. ಓಟ್ ಹಾಕ್ತಿದ್ಯಾ? ಓಟ್ ಹಾಕ್ತಿ. ಯಾವಾಗ ಓಟ್ ಹಾಕ್ಬತ್ತೀನಿ ಈಗ? ಈ ಫಸ್ಟ್ ಓಟ್ಗೆ ಫಸ್ಟ್ ಓಟೇ ಮೋದಿ. ಮೋದಿ. ಯಾಕೆ ಮೋದಿ ಅಂತ ಡಿಸೈಡ್ ಮಾಡಿದೆ? ಅವರೆಲ್ಲ ಇದೆಲ್ಲ ಕಂಪ್ನಿ ಇದು ಮಾಡ್ತಿದಾರ. ಹಂಗೆ ಕಂಪ್ನಿ ಒಳ್ಳೆ ಒಟ್ಟು ಇಲ್ಲ ಗೀರಿ ಎಲ್ಲ ಇದು ಮಾಡ್ತಾ ಇದಾರೆ. ನೀರು ಕಾಂಗ್ರೆಸ್ ಬಂದಾಗ ಇಲ್ಲಿ ಎಲ್ಲಿ ಬಂದಿತ್ತಲ್ಲಪ್ಪ ನೀರು? ಬರಗಾಲ ಹೌದಲ್ಲ? ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ನಮ್ಮ ಅವ್ರು 3 ಟೈಮ್ ಚಾನ್ಸ್ ಕೊಟ್ಟಾರ. ಈಗ 4ನೇ ಟೈಮ್ ಇವ್ರಿಗೆ ಕೊಡ್ತಾವ ಅಷ್ಟೇ. 3 ಟೈಮಾ? ಯಾರಿಗೆ 3 ಟೈಮ್? 2 ಟೈಮ್ ಕಣ್ರಿ. 2 ಟೈಮ್ 3 ಟೈಮ್ 2 ಟೈಮು 10 ವರ್ಷ. ಈಗ ನೆಕ್ಸ್ಟ್ ಇವ್ರಿಗೆ ಕೊಡ್ತಾರ ಅಷ್ಟೇ. ಇವ್ರಿಗೆ ಕೊಡ್ತಾರೆ. ಹಂಗ್ಲೆಕ್ಕ ಕಂಡ್ರೆ ಕಾಂಗ್ರೆಸ್ ಅವ್ರು 70 ವರ್ಷ ಆಳಿದ್ರಪ್ಪ. ಅದು ಅವ್ರದ್ದು ನಾವು ಅವಾಗ ಹುಟ್ಟಿದ್ದಿಲ್ಲ. 21ರಲ್ಲಿ ಎಷ್ಟಾಯ್ತು? 14 ಸಲ ಅವಕಾಶ ಇದೆ. 14 ಈ ಸರಿ ಏನೋ ಒಂದು ಚಾನ್ಸ್ ಕೊಡೋಣ ಅಂತ. ಇನ್ನೊಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ. 10 ವರ್ಷ ಯಾಕೋ ಬೋರ್ ಆಯ್ತು ಅಂತೀರ? ಕಾಂಗ್ರೆಸ್ ಒಂದ್ಸಲ ಹೋಗೋಣ ಅಂತ. ಏನ್ರಪ್ಪ? ನಮ್ ಬಿಜೆಪಿ ಸರ್ಕಾರ ಬಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ. ಅಂದ್ರೆ ನಿಮ್ಮ ಇಷ್ಟ. ಓಟ್ ಹಾಕೋದಾದ್ರೆ ಬಿಜೆಪಿಗೆ ಓಟ್ ಹಾಕ್ರಿ. ಏನು ಇಲ್ಲ ಅಂದ್ರೆ ಬಿಟ್ಬಿಡಿ. ಯಾರಿಗೂ ಹಾಕಲೇಬೇಡಿ. ಬಿಡ್ರಿ, ಏನಾಗಲ್ಲ. ಕಾಂಗ್ರೆಸ್ಗೆ ಹಾಕೋರು ಇರ್ತಾರಪ್ಪ. ಇಲ್ಲ, ಕಾಂಗ್ರೆಸ್ಗೆ ಹಾಕೋರು ನಿಮ್ಗೆ ಏನಾಯ್ತಾನ ಬರಗಾಲ ಬೇಕಂದ್ರೆ ಈಗ ಹೊಳೆಯಾಗ ನೀರು ಎಷ್ಟಿದೆ? ಬಿಜೆಪಿ ಸರ್ಕಾರ ಇದ್ದಿದ್ರೆ ಮರಿತಿತ್ತು. ತುಂಬ ಹರಿತತ್ತು. ಈಗ ಎಷ್ಟಿದೆ? ಆಯ್ತು ಬಿಡ್ರಿ, ಆಯ್ತು. ಒಟ್ಟು ನಿಮಗೆ ಬಿಜೆಪಿ ಬರ್ಬೇಕು. ಬಿಜೆಪಿ ಹೇಳೋಣ ಏನ್ರಣ್ಣ?
ಕಾಂಗ್ರೆಸ್ ಅಯ್ಯೋ ಅಯ್ಯೋ ನಿಮ್ಮ ಹೆಸರೇನು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, ಪ್ರಕಾಶಮಾನವಾಗಿ ಹೊಳಿತಾ ಇದ್ದೀರಾ. ಹಬ್ಬ ಇವತ್ತು, ಅದಕ್ಕೆ ಪ್ರಕಾಶಮಾನವಾಗಿ ಹೊಳಿತೀರ ಹಬ್ಬ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ? ಒಟ್ಟು ಅಭಿವೃದ್ಧಿಯಾಗ ಪಕ್ಷ ಬಂದ್ರೆ ಆತು. ಅಭಿವೃದ್ಧಿ ಪಕ್ಷ ಯಾವುದು? ಬಿಜೆಪಿ ಪಕ್ಷ. ಕಾಂಗ್ರೆಸ್ ಅಂತ ಹೇಳ್ದಂಗಿತ್ತು. ಯಾವಾಗ ಅಂದ್ರಿ? ರೆಕಾರ್ಡ್ ಆಗೈತೆ. ತೋರಿಸ್ಬಿಡು. ಅಲ್ಲೆಲ್ಲ ತೋರ್ಸ್ಕತ್ತೀವಿ. ಕರೆಕ್ಟಾಗಿ ಹೇಳಿ, ಯಾವ ಪಕ್ಷ ಬರ್ಬೇಕು? ಬಿಜೆಪಿನೇ ಬರಕ್ರಿ. ಯಾಕೆ ಬಿಜೆಪಿ ಬರ್ಬೇಕು? ಕಾಂಗ್ರೆಸ್ ಬೇಡವಾ? ನೀರು ಮಳೆಗಾಲ ಯಡಿಯೂರಪ್ಪಂಕಿಂತ ಬೊಮ್ಮಾಯಿ ಬಹಳ ಬಲ ಆತು ಮಳೆಗಾಲ, ಹಂಗಾಗಿ ಅದು ಅಭಿವೃದ್ಧಿ ಅಂತ ನಮಗೆ. ನಮಗೆ ಪ್ರಭಾ ಮೇಡಮ್ ಅಲ್ಲ ರೀ, ಅಲ್ಲಿ ಕೇಂದ್ರ ಇದು ದೇಶೀಯ ಚುನಾವಣೆ ಐತಿ. ಮೋದಿನ ಕಾಂಗ್ರೆಸ್? ಪ್ರಭಾ ಮೇಡಮ್ ಕಾಂಗ್ರೆಸ್. ಅಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲ ಅಂದ್ರೆ ನೀವು ಪೂರ್ತಿ ಪ್ಯೂರ್ ಕಾಂಗ್ರೆಸ್ ಅಂತ ಹೇಳ್ತೇವೆ. ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್, ಅಲ್ಲಿ ಬಿಜೆಪಿ ಅಲ್ಲ, ಪ್ಯೂರ್ ಕಾಂಗ್ರೆಸ್. ಹಂಗ ಅರ್ಧ ಕೇಳಿದ್ದ ನಾನು. ಬಿಸಿಲು ಜಾಸ್ತಿ, ಎಲ್ಲ ತಲೆ ಮೇಲೆ ಟವಲ್ ಹಾಕೊಂಬಂದು, ಅಣ್ಣ ಹೆಲ್ಮೆಟ್ ಹಾಕೊಂಬಂದು ಆಯ್ತು. ಬಹಳ ಸುರಕ್ಷತೆ. ದೇಶ ಎಷ್ಟು ಸುರಕ್ಷತೆ ಇರಬೇಕು? ಯಾರು ಬರ್ಬೇಕು? ನಮಗೆ ಕಾಂಗ್ರೆಸ್. ಇನ್ನೇನು ನೀನ್ ಯಾರಿಗೆ ಕೇಳ್ತಾ ಇದ್ದೀನಿ ನಾನು? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಯಾಕೆ? ನಮಗೆ ಅವರ ಒಳ್ಳೇದು. ಮಿತ್ತವರೆಲ್ಲ ಕೆಟ್ಟದೆ ಕೆಟ್ಟಾರ ಅವರು. ಹೌದು. ಹೆಂಗ ಹೆಂಗಂದ್ರೆ ನೀನು ಹೇಳ್ದಂಗ ಹೆಂಗ ಅಂದ್ರೆ ಹಿಂಗ ಹೆಂಗ ಹೇಳ್ರಿ ಹೆಂಗೆ? ಕೇಂದ್ರದಾಗ ಯಾವ್ದಾರ ಇರಲಿ, ನಮಗೆ ಕಾಂಗ್ರೆಸ್ ಬೇಕು. ನಮ್ದು ಪಕ್ಕ. ಕೇಂದ್ರದಲ್ಲಿ ಯಾರು ಇರಲಿ? ಕೇಂದ್ರದಲ್ಲಿ ಯಾರು ಇರ್ಬೇಕು? ಮೋದಿ ಅದಾನ. ಅದಾನ ನಂಗೂ ಗೊತ್ತಾ. ಇನ್ನು ಮುಂದೆ ಯಾರು ಇರ್ಬೇಕು? ಮುಂದೆ ಆಮೇಲೆ ಎಲೆಕ್ಷನ್. ರಾಹುಲ್ ಗಾಂಧಿನ ಮೋದಿನ? ಅಲ್ಲ, ಮುಂದೆ ನೀವ್ ಯಾರನ್ನ ಬಯಸ್ತೀರಿ? ನಿಮ್ದು ಎಲ್ಲ ಅವರಿಂದ ನೀವಲ್ಲ, ನಿಮ್ಮಿಂದ ಅವರು ಮಾಡೋದಲ್ಲ ಸರ್ ಹೇಳೋದು. ಅದನ್ನ ಹೇಳ್ತಿಲ್ಲ ನಾವು. ಈಗ ನಮ್ಮ ಆಟೋಗಳಿಗೆ ಬರೋದೇ ಹೆಣ್ಮಕ್ಳು. ಹೌದ್ರಾ? ಹೆಣ್ಮಕ್ಳು ಬಿಟ್ರೆ ಗಂಡು ಮಕ್ಳು ಎಲ್ಲರೂ 2 ವೀಲರು 4 ವೀಲರ್ ತಂದಾಡಿರ್ತಾರೆ. ಯಾರು ಆಟಕ್ಕೆ ಬರೋರಲ್ಲ. ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರ ಹೆಣ್ಮಕ್ಳು ಆಟಕ್ಕೆ ಎಲ್ಲಿಂದ ಬರ್ತಾರೆ? ನಾವೆಲ್ಲಿಂದ ದುಡಿಯೋಣ? ಇದಕ್ಕೆ ಇದು ಕುತ್ರ ಕೊಡಪ್ಪ. ಅಲ್ಲ, ಅವ್ರು ಹೇಳ್ತಿರೋದು ಅರ್ಥ ಆಯ್ತಾ? ಪ್ರತಿಯೊಬ್ಬ ಡ್ರೈವರ್ಸ್ ಕೂಡ ಒಂದೇ ಒಂದು ಮಾತು, ಬಸ್ ಫ್ರೀ ಮಾಡಿರೋದ್ರಿಂದ ಪ್ರೈವೇಟ್ ಬಸ್ಗಳನ್ನ ಎಷ್ಟಿಗೆ ಮಾರಿದಾರ ಅನ್ನೋದಾರ ಗೊತ್ತಾ? ಅವರು ದುಡಿಮೆ ಮಾಡ್ಕೊಂಡ ತಿನ್ನೋದು ಎಷ್ಟು ಬಸ್ ಮಾರ್ಯಾರ ಗೊತ್ತಾ? ಬರೀ ಇದು ಕಂಪ್ನಿಗಳಿಗೆ ತಂದಿರ 4 ಲಕ್ಷಕ್ಕೆಲ್ಲ ಬಸ್ ಮಾರ್ಯಾರ ಇವ್ರು ಫ್ರೀ ಮಾಡಿದಾಗಿಂದ. ಇಂಜಿನಿಯರ್ ಮಾಡಿ GTTC ಮೆಕ್ಯಾನಿಕಲ್ ಬ್ರಾಂಚ್ ಆಟೋ ಓಡಿಸ್ತಿದ್ಯಾ? ಕೆಲಸ ಮಾಡಿ ಬನ್ನಿ. ಯಾಕೆ ನಿನ್ ಕೆಲಸ ಮಾಡಿಲ್ಲ? ಯಾಕೆ ಆಟೋ ಓಡಿಸ್ತಿದ್ಯಾ? ಯಾಕೆ? ಅದು ಅಡ್ಜಸ್ಟ್ ಆಗ್ಲಿಲ್ಲ ನನಗೆ. ಜಾಬ್ ಯಾವ್ದು ಅಡ್ಜಸ್ಟ್ ಆಗತ್ತೆ ಅದನ್ನ ಮಾಡ್ತಾನೆ ನಾನು. ಒಟ್ಟು ಸ್ವಂತ ದುಡಿಮೆ ಇರಬೇಕು. ಸ್ವಂತ ದುಡಿಮೆ ಇಂದ ಸಮಸ್ಯೆ. ವೆಲ್ ಎಜುಕೇಟೆಡ್. ಎಷ್ಟು ಏಜ್? ಎಷ್ಟು? ನನಗೆ 21. ಏನಪ್ಪ ಇಷ್ಟು ವರ್ಷ ಯಾವ್ದೋ ಬಿಜೆಪಿ ಇತ್ತು, ಹಂಗಾಗಿ ಅವ್ರಿಗೆ ಯಾವ್ದು ಆಗಿಲ್ಲ. ಬಿಜೆಪಿ ಇತ್ತು. ಒಂದ್ ನಿಮಿಷ ಅವ್ರು ಹೇಳ್ತಾರೆ ಬಿಜೆಪಿ ಇತ್ತು, ಅದಕ್ಕೆ ಕೆಲಸ ಆಗ್ಲಿಲ್ಲ ನಿಂಗೆ, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಸರ್ ಕೆಲಸ ಆಗಿತ್ತು, ನಾನೇ ಬಿಟ್ಟು ಬಂದೀನಿ. ನನಗೆ ಆ ಕೆಲಸ ಇಷ್ಟ ಆಗ್ಲಿಲ್ಲ. ನನಗೆ ಆಗ್ಲೇ ಕ್ಲಿಯರ್ ಆಗಿ ಹೇಳಿದ್ರು ಅವ್ರಿಗೆ ಅಡ್ಜಸ್ಟ್ ಆಗೋ ಕೆಲಸ ನಾನು ಮಾಡ್ತೀನಿ ಅಂತ. ಅವ್ರಿಗೆ ಕೆಲಸ ಆಗಿತ್ತು, ಅದ್ರ ಬಿಟ್ಟು ಬಂದಿದ್ದಾರೆ ಅಂತ. ಸರ್ ಬಿಜೆಪಿ ಬರಕ್ಕಿಂತ ಮುಂಚೆ ದೇಶದ ಸಾಲ ಎಷ್ಟಿತ್ತು ಅನ್ನೋದಾರ ಗೊತ್ತಾ ಸರ್? ಎಷ್ಟು ಸಾಲ ಇತ್ತು? ಈಗ ಬಿಜೆಪಿನೇ ಎಷ್ಟೋ 1,80,000 ಕೋಟಿ ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾಡಿದಾರೆ ಸರ್. ಈ ಬಸ್ಸಿಗೆ ಒಂದು ದಿವಸಕ್ಕೆ 4 ಕೋಟಿ ಬೇರೆ ಡೀಸೆಲ್ ಬೇಕು. ಹೌದ್ರಾ? ಈಗ ಅದನ್ನೆಲ್ಲ ಯಾರು ಕೊಡ್ಬೇಕು? ಯಾರು ಕೊಡ್ಬೇಕು? ನಾವೇ ಕೊಡ್ಬೇಕು. ನಾವೇ. ಪ್ರಶ್ನೆ ಏನು ಅವರಿಗೆ? ಈಗ ಅವರಿಗೆಲ್ಲ ದುಡ್ಡು 4 ಕೋಟಿ ದಿವಸಕ್ಕಂದ್ರೆ ತಿಂಗಳಿಗೆ ಎಷ್ಟಾಯ್ತು? ಅವ್ರೇನ್